ಧರ್ಮಸ್ಥಳದಲ್ಲಿ ಶವಗಳಿಗಾಗಿ ಇಂದು ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಪಾಯಿಂಟ್ 13ರಲ್ಲಿ ಜಿಪಿಆರ್ ಮೂಲಕ ಶೋಧ ಕಾರ್ಯ ನಡೆಯಲಿದೆ. ಇವತ್ತು ಡ್ರೋನ್ ಮೌಂಟೆಡ್ ರೇಡಾರ್ನ ಬಳಕೆ ಮಾಡಿಕೊಂಡು ಕಾರ್ಯಾಚರಣೆ ಮಾಡುವುದಕ್ಕೆ ಸಿದ್ಧತೆ ಆಗಿದೆ. ಅವಶೇಷ ಪತ್ತೆಯಾದ ಸ್ಥಳದಲ್ಲಿ ಮಾರ್ಕ್ ಮಾಡ್ತಾರೆ ಎಸ್ಐಟಿಯವರು. ಮಾರ್ಕ್ ಮಾಡಿದ ಸ್ಥಳದಲ್ಲಿ ಕಾರ್ಮಿಕರು ಮಣ್ಣು ಅಗಿತಾರೆ. ಸ್ಪಾಟ್ ನಂಬರ್ 16ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಪರಿಶೀಲನೆಯನ್ನು ಮಾಡಿದೆ. ಉದ್ದೇಶಪೂರ್ವಕ ಮಣ್ಣನ್ನು ಸುರಿದ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡ್ತಾರೆ. ಇವತ್ತು ಆ ರೇಡಾರನ್ನು ಬಳಕೆ ಮಾಡಿಕೊಂಡು ಮೊದಲು ಅಲ್ಲಿ ಅವಶೇಷ ಇದೆಯೋ ಇಲ್ಲವೋ ಅಂತ ನೋಡ್ತಾರೆ. ನಿನ್ನೆ ಕೂಡ ನೋಡಿದ್ರು, ಸರ್ಚ್ ಮಾಡಿದ್ರು, ಯಾವುದೇ ಅವಶೇಷ ಪತ್ತೆ ಆಗಿರಲಿಲ್ಲ. ಇವತ್ತು ಡ್ರೋನ್ ಮೌಂಟೆಡ್ ರೇಡಾರ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಈ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಇದನ್ನು ಬಳಕೆ ಮಾಡಿಕೊಂಡು ಶೋಧ ಕಾರ್ಯ ನಡೀತಾ ಇದೆ. ಅಲ್ಲಿ ಮಣ್ಣನ್ನು ಕೃತಕವಾಗಿ ತಂದು ಹಾಕಿದ್ದಾರೆ ಅಂತ ಒಂದು ಆರೋಪ ಇದೆ. ಇದು ಕಾಣಿಸ್ತಾ ಇದೆ ಕೂಡ. ರಸ್ತೆ ಅಗಲ ಮಾಡುವಾಗ ಮಣ್ಣನ್ನು ತಂದು ಹಾಕ್ತಾರೆ. ಆ ಭಾಗದಲ್ಲಿ ಒಂದು ರೀತಿ ಈ ಹಳ್ಳ ಇದೆ, ಹಳ್ಳಕ್ಕೆ ಮಣ್ಣನ್ನು ತುಂಬಿದ್ದಾರೆ. ಪರೀಕ್ಷಿತ್ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ದು ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಪರೀಕ್ಷಿತ್, ನಿನ್ನೆಯೂ ಕೂಡ ಈ ರೇಡಾರನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಶೋಧ ಕಾರ್ಯ ಆಗಿತ್ತು. ನಿನ್ನೇನಾದರೂ ಪತ್ತೆ ಆಗಿತ್ತಾ? ಜೊತೆಗೆ ಇವತ್ತಿನ ಶೋಧ ಕಾರ್ಯದ ಬಗ್ಗೆ ಮಾತನಾಡೋದಾದ್ರೆ ವಾಸು, ನಿನ್ನೆ ಏನಾಗಿತ್ತು, ಅದು ಕೇವಲ ಡೆಮೋ, ಪ್ರಾಯೋಗಿಕವಾಗಿ ಒಂದು ಹಾರಾಟ ಮಾತ್ರ ಆಗಿರುವಂಥದ್ದು. ಯಾಕಂದ್ರೆ ಮೊದಲ ಬಾರಿಗೆ ಈ ಭಾಗಕ್ಕೆ ಬಂದಿರೋದು, ಅದು ಕೂಡ ಯಾವ ತರ ವರ್ಕ್ ಆಗುತ್ತೆ ಮತ್ತೆ ಆ ಭಾಗದಲ್ಲಿ ಅದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಡೆಮೋ ಮಾಡಲಾಗಿತ್ತು. ಆದ್ರೆ ಡೆಮೋ ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿದೆ. ಆದ್ರೆ ಇವತ್ತು ನಿನ್ನೆ ಏನು ಗಿಡಗಂಟಿಗಳನ್ನು ತೆರವು ಮಾಡಿದ ಬಳಿಕ ಆ ಭಾಗ ಏನು 13ನೇ ಪಾಯಿಂಟ್ ಇದೆ, ಅದು ಕ್ಲೀನ್, ಅದನ್ನ ಗಿಡಗಂಟೆ ತೆರವು ಮಾಡಿ ಸ್ವಚ್ಛತೆಯನ್ನು ಮಾಡಲಾಗಿದೆ. ಈಗ ಇವತ್ತು ಬೆಳಿಗ್ಗೆ ಎಸ್ಐಟಿ ಟೀಮ್ ಏನಿದೆ, ಡ್ರೋನ್ ಮೌಂಟೆಡ್ ರಾಡರ್ ಅನ್ನ ತೆಗೆದುಕೊಂಡು ಬರ್ತಾರೆ. ಇವತ್ತು ಬೆಳಿಗ್ಗೆಯಿಂದ ಅದನ್ನ 13ನೇ ಪಾಯಿಂಟ್ ನಲ್ಲಿ ಹಾರಾಟ ನಡೆಸಲಾಗುತ್ತೆ. ಅಲ್ಲಿ ಎಲ್ಲಾದ್ರೂ ಏನು ಮಾನವನ ಕಳೆಬರ ಏನಾದ್ರೂ ಪತ್ತೆ ಆದಲ್ಲಿ ಅಥವಾ ಏನಾದ್ರೂ ಎಲುಬುಗಳು ಏನೇ ಪತ್ತೆ ಆದಲ್ಲಿ ಅದನ್ನ ಪಾಯಿಂಟ್ ಮಾಡ್ತಾರೆ. ಆ ಪಾಯಿಂಟ್ ಮಾಡಿದ ಜಾಗದಲ್ಲಿ ಕಾರ್ಮಿಕರ ಮೂಲಕ ಅದನ್ನ ಅಗೆಯುವಂತಹ ಕಾರ್ಯ ಆಗತ್ತೆ. ಸದ್ಯ ನಿನ್ನೆ ಏನಾಗಿತ್ತು, ಕೇವಲ ಒಂದು ಪ್ರಾಯೋಗಿಕವಾಗಿ ಹಾರಾಟ ಮಾತ್ರ. ಯಾವ ತರ ವರ್ಕ್ ಆಗುತ್ತೆ ಮತ್ತದು ನಾಳೆ ಸಂಪೂರ್ಣವಾಗಿ ಹಾರಾಟ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗತ್ತ ನಿಟ್ಟಿನಲ್ಲಿ ಒಂದು ರೀತಿಯ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಲಾಗಿತ್ತು. ಅದು ಸಕ್ಸಸ್ ಆದ ಬೆನ್ನಲ್ಲೇ ಇವತ್ತು ಸಂಪೂರ್ಣವಾಗಿ ಅದನ್ನ ಮಹಾಜರು ಅಥವಾ ಶೋಧ ಕಾರ್ಯವನ್ನ ಮಾಡುತ್ತಾರೆ. ವಾಸು, ಓಕೆ, ಥ್ಯಾಂಕ್ ಯು ಪರೀಕ್ಷಿತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.